ಕುಶಾಲನಗರ ಸಮೀಪದ ಬೈಚನಹಳ್ಳಿಯ ಕಾವೇರಿ ಬಡಾವಣೆಯಲ್ಲಿ ಕುಶಾಲನಗರದ ಪಟ್ಟಣ ಪಂಚಾಯಿತಿ ವತಿಯಿಂದ 20 ಲಕ್ಷ ಹಣವನ್ನು ವೆಚ್ಚ ಮಾಡಿ ಸಾರ್ವಜನಿಕರ ಉಪಯೋಗಕ್ಕೆಂದು ಪಾರ್ಕ್ ಅನ್ನು ನಿರ್ಮಿಸಲಾಗಿದೆ. ಆದರೆ ನಿರ್ಮಾಣಗೊಂಡ ಕೆಲ ದಿನಗಳ ನಂತರ ಪಾರ್ಕ್ನ ಗುತ್ತಿಗೆದಾರ ದಿನಾಂಕ 2ರಂದು ಪಾರ್ಕ್ ತಾನು ವೆಚ್ಚ ಮಾಡಿ ಸಾರ್ವಜನಿಕರಿಗೆ ನಿರ್ಮಿಸಲಾಗಿದೆ ಎನ್ನುವ ಹಾಗೆ ಪಾರ್ಕ್ನ ಸುತ್ತಲೂ ಅಳವಡಿಸಿರುವಂತಹ ತಂತಿ ಬೇಲಿಯನ್ನ ಬಿಚ್ಚಿ ಕೊಂಡೊಯ್ಯಲು ಮುಂದಾಗಿದ್ದು, ಆಗ ತಾನೇ ವೀಕ್ಷಿಸಿದ ಸುತ್ತಮುತ್ತಲಿನ ಸಾರ್ವಜನಿಕರು ತಕ್ಷಣ ಪಂಚಾಯಿತಿ ಮಾಜಿ ಸದಸ್ಯ ಖಾದರ್ ಅವರಿಗೆ ವಿಷಯ ತಿಳಿಸಿದ್ದು, ತಕ್ಷಣವೇ ಸ್ಥಳಕ್ಕಾಗಮಿಸಿದ ಅವರು ತಂತಿ ಬೇಲಿಯನ್ನ ಬಿಚ್ಚಿದಂತೆ ಆದೇಶಿಸಿದ್ದಾರೆ. ತಕ್ಷಣವೇ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಡಿಸೋಜಾ, ಹಿರಿಯ ಅಭಿಯಂತರ ಅಧಿಕಾರಿ ಶ್ಯಾಮ್ ಸ್ಥಳಕ್ಕಾಗಮಿಸಿ ಗುತ್ತಿಗೆದಾರನನ್ನ ಪ್ರಶ್ನಿಸಿದಾಗ ಗುತ್ತಿಗೆದಾರ, ನಾನು ಈ ಹಿಂದೆ ಪಾರ್ಕ್ನ ಕಾಮಗಾರಿಯನ್ನ ಸಂಪೂರ್ಣವಾಗಿ ಮುಗಿಸಿದ್ದೇನೆ. ಮುಗಿಸಿದ ಕೆಲಸಕ್ಕೆ ಪಂಚಾಯಿತಿಯ ಹಿರಿಯ ಅಭಿಯಂತರ ಅಧಿಕಾರಿ ಶ್ಯಾಮ್ ಅವರು 2 ಲಕ್ಷ ಹಣವನ್ನ ನೀಡಲಿದ್ದು, ಕೇಳಿದ ಸಮಯದಲ್ಲಿ ಹಣವನ್ನ ನೀಡದೆ ಸತಾಯಿಸ್ತಾ ಇದ್ದಾರೆ. ಅಲ್ಲದೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರಿಂದ ಕೊಲೆ ಬೆದರಿಕೆ ಹೂಡಿರುವುದಾಗಿ ಕೂಡ ಆರೋಪಿಸಿದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ನೋಡಿದಕ್ಕೆ ಅವರು ಬಿಲ್ ಆಗೋಗಿದೆ ಅಂತ ಹೇಳ್ತಿದ್ರು. ಮತ್ತೆ ಬಂದು 25,000 ಬಾಕಿ ಇದೆ ನಿಮ್ಮದು ಅಂದ್ರು. ಈಗ ನೋಡಿದ್ರೆ ಪಾರ್ಟ್ ಪೇಮೆಂಟ್ ಅಂತ ಈಗ ಹೇಳ್ತಿದ್ದಾರೆ. ನಮಗೆ MB ಬುಕ್ ಕಾಪಿ ಬೇಕು, ಮತ್ತೆ ಇದನ್ನ ನಮಗೆ ಬಿಲ್ ಮಾಡಿಕೊಡ್ಬೇಕು. ಎಷ್ಟು ದುಡ್ಡು ಬರಬೇಕು ಸರ್? ಇದು 1,67,000 ಸಮಥಿಂಗ್ ಇದೆ ಚೈನ್ ಲಿಂಕ್ ಫೆನ್ಸಿಂಗ್. ಮತ್ತೆ ಬೇರೆ ಎಕ್ಸ್ಟ್ರಾ ಐಟಮ್ದು ಇದೆ, ಅವೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಬಿಲ್ ಮಾಡಿಕೊಡ್ಬೇಕು. ಅಂದಾಜು ಎಷ್ಟು ಕೊಡ್ಬೇಕಾಯ್ತದೆ ನಿಮಗೆ? ಅಂದಾಜು ಒಂದು ಎರಡು ಚಿಲ್ಲರೆ ಬರಬೇಕಾಗುತ್ತೆ ಸರ್. ನಾವು ಇಲ್ಲಿ ಕಷ್ಟಪಟ್ಟು ಮಾಡಿ ನಮ್ಗೇನು ಸಿಕ್ಕಿಲ್ಲ. ತುಂಬ ತೊಂದರೆ ಕೊಟ್ಟಿದೆ ಸರ್. ಇಲ್ಲಿ ನಮಗೆ ತುಂಬ ತೊಂದರೆ ಕೊಟ್ಬಿಟ್ಟಿದ್ದಾರೆ. ಅದನ್ನ ನಾವು ಕೇಳ್ಕೊಂಡ್ರೆ ಇವರು ನಮಗೆ ಪ್ರಾಣ ಬೆದರಿಕೆ ಬೇರೆ ಹಾಕಿದ್ದಾರೆ. ರಕ್ಷಣಾ ವೇದಿಕೆ ಶ್ಯಾಮ್ ಅನ್ನೋರು ಹಿರಿಯ ಅಭಿಯಂತಕರು ರಕ್ಷಣಾ ವೇದಿಕೆ ಕೈಯಲ್ಲಿ ನಮಗೆ ಕೈ ಕಾಲು ಮುರಿದು ಬೆಂಗಳೂರಿಗೆ ಕಳಿಸ್ದಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದರಿಂದ ನಾನು ಒಂದು SP ಅವರಿಗೆ ಲೆಟರ್ ಮುಖಾಂತರ ತಿಳಿಸಿದ್ದೇನೆ, ಏನು ಇದು ನನ್ನ ಪ್ರಾಣ ಬೆದರಿಕೆ ಇದೆ ಅಂತ. ನಮಗೆ ದಯಮಾಡಿ ಎಲ್ಲರೂ ಸಹಕರಿಸಿ ನಮಗೆ ಇದು ತುಂಬಾ ಇದು ಮಾಡ್ಬೇಕು ಸರ್, ಹೆಲ್ಪ್ ಮಾಡ್ಕೊಡ್ಬೇಕು. ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದೀನಿ. ಇದಕ್ಕೆ ಸಂಬಂಧಿಸಿದಂತೆ ಹಿರಿಯ ಅಧಿಕಾರಿ ಶ್ಯಾಮ್ ಅವರು ಮಾತನಾಡಿ, ನಮ್ಮ ಪಂಚಾಯಿತಿ ವತಿಯಿಂದ ಗುತ್ತಿಗೆದಾರನಿಗೆ ಯಾವುದೇ ಹಣವನ್ನ ನೀಡಲು ಬಾಕಿ ಇರುವುದಿಲ್ಲ. ಅಲ್ಲದೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರನ್ನ ಕರೆತಂದು ಬಲವಂತವಾಗಿ ಪಂಚಾಯಿತಿಯಿಂದ ಬಿಲ್ ಪಾಸ್ ಮಾಡಲಾಗಿದೆ ಎಂದು ಪ್ರತಿ ಆರೋಪವನ್ನ ಮಾಡಿದ್ರು. ಕೆಲಸ ತಗೊಂಡಿದ್ರು. ಈಗಾಗಲೇ ಅವರಿಗೆ 20 ಲಕ್ಷ ಚಿಲ್ಲರೆ ಕೊಟ್ಟಾಗಿದೆ. ಅವರಿಗೆ ಅವರ ಬಿಲ್ ಅನ್ನು ಪಾವತಿ ಆದ್ಮೇಲೆ ಅವರು ಏಕಾಏಕಿ ಅವರ ಯಾರೋ ಒಬ್ಬ ಅಸಿಸ್ಟೆಂಟ್ ಯಾರನ್ನ ಕಳಿಸ್ಬಿಟ್ಟು ನಮ್ಮ ಪಂಚಾಯಿತಿ ಆಸ್ತಿಯ ಇದು ಫೆನ್ಸ್ನ ಬಿಚ್ತಾ. ನಾವು ಈ ಮೊದಲೇ ಅವ್ರಿಗೆ ಹೇಳಿದ್ವಿ, ನೋಡಿಪ್ಪ ಫೆನ್ಸ್ ಪೇಮೆಂಟ್ ಆಗಿದೆ, ನೀವು ಆ ಫೆನ್ಸ್ ವೆಲ್ಡಿಂಗ್ ಮಾಡ್ಬೋದು, ವೆಲ್ಡಿಂಗ್ ಆದ ನಂತರ ನಿಮಗೆ ಫೈನಲ್ ಬಿಲ್ ಕೊಡೋಕ್ಕಾಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಅವರು ಇಲ್ದಿದ್ದು ನನ್ನ ಮೇಲೆ ಇಲ್ದೆಲ್ಲ ಆರೋಪ ಮಾಡ್ತಾ ಇದ್ದಾರೆ. ನಾವು ಆ ರೀತಿ ಮಾಡಿದ್ವಿ, ಇದು ಮಾಡ್ತೀವಿ. ನಾವೇನು ಹೇಳಿದ್ವಿ ನೋಡಿ, ಗುತ್ತಿಗೆದಾರರು ಬಂದು ಪಟ್ಟಣ ಪಂಚಾಯತಿಗೆ ಬಂದು ಅವರು ಏನು ಪರ್ಸನಲ್ ಅವರಾಗೆ ಬರ್ಬೇಕು ಹೊರತು ಯಾರನ್ನು ಥರ್ಡ್ ಪಾರ್ಟಿನ ಕರೆದು ವ್ಯವಸ್ಥೆ ಮಾಡೋದಿಲ್ಲ. ಅವರು 2 ಲಕ್ಷ ಕೊಡ್ಬೇಕು, 2 ಲಕ್ಷ ತಿಂದಾಕಿದ್ದಾರೆ ಸಾಮೂರು ಅಂತಿದ್ದಾರೆ. ನೋಡಿ, ಅದಕ್ಕೆ ನಮ್ಮ ಮೇಲ್ಮೆ ಅಧಿಕಾರಿ ಇದಾರಲ್ಲ, ಅವ್ರು ಕಂಪ್ಲೇಂಟ್ ಮಾಡಲಿ. ಅವ್ರು ಡೈರೆಕ್ಟ್ ಆಗಿ ಆರೋಪ ಡೈರೆಕ್ಟ್ ಮಾಡ್ತಾರೆ. ಅವ್ರಿಗೆ ಏನೋ ಗೊತ್ತಾ, ಎಲ್ಲಾನು ಬೇಕು, ಇವ್ರಿಗೆ 20-25 ಲಕ್ಷ ದುಡ್ಡು ಬೇಕು ಅನ್ಸುತ್ತೆ. ನಮಗೇನಿಲ್ಲ, 20 ಲಕ್ಷಕ್ಕೆ ಏನಾಗಬೇಕಂತ ಅವ್ರಿಗೆ ಪೇಮೆಂಟ್ ಮಾಡಾಗಿದೆ. ನಾವು ನಮ್ಮ ಪಂಚಾಯತಿ ಪ್ರಕಾರ ಅವ್ರಿಗೆ ಏನು ಕೊಡೋದಿಲ್ಲ, ಒಂದು 25,000 ರೂಪಾಯಿ ಕೊಡಬೇಕು. ರೆಕಾರ್ಡ್ಸ್ ನಾವು ಸೈನ್ ಮಾಡಿ ತಗೊಂಡಿಲ್ಲ ಅಂತಿದ್ದಾರೆ. ಆದ್ರೆ ಇವರಿಬ್ಬರ ರಾಜ್ಯಗಳ ನಡುವೆ ಕೂಸು ಬಡವಾಯಿತು ಅನ್ನೋ ಹಾಗೆ ಪಾರ್ಕ್ನ ಸುತ್ತಲೂ ಅಳವಡಿಸಿದಂತಹ ತಂತಿ ಬೇಲಿ ಬಿಚ್ಚಿ ಪಾರ್ಕ್ಗೆ ಯಾವುದೇ ರಕ್ಷಣೆ ಇಲ್ಲದಂತಾಗಿದೆ. ನೀವೇ ಒಮ್ಮೆ ಯೋಚಿಸಿ, ಪಂಚಾಯಿತಿ ಆಗಿಂದಾಗೆ ಸಭೆ ನಡೆಸುತ್ತಲೇ ಇರುತ್ತವೆ. ಆದ್ರೆ ಪಂಚಾಯಿತಿಯಿಂದ ಸಾರ್ವಜನಿಕರಿಗೆ ನಿರ್ಮಿಸಲಾದ ಸಾರ್ವಜನಿಕ ಆಸ್ತಿಗಳನ್ನ ಗುತ್ತಿಗೆದಾರರು ಏಕಾಏಕಿ ಬಿಚ್ಚಿ ಕೊಂಡೊಯ್ದರೆ ಸಾರ್ವಜನಿಕರು ಸಂಪತ್ತು ಬೇರೆಯವರ ಪಾಲಾಗುವುದರಲ್ಲಿ ಸಂಶಯವಿಲ್ಲ. ಆದ್ರಿಂದ ಇನ್ನಾದರೂ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಇದರಿಂದ ಉತ್ತಮ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿದ್ರೆ ತಮ್ಮ ಗ್ರಾಮಗಳ ಅಭಿವೃದ್ಧಿಗೊಳ್ಳುತ್ತದೆ. ಯಾಮಾರಿದ್ರೆ ಇಂತಹ ಪರಿಸ್ಥಿತಿಗಳು ಮರುಕಳಿಸುವುದರಲ್ಲಿ ಸಂಶಯವಿಲ್ಲ. ಸುದ್ದಿ ಸಂಗಮಕ್ಕಾಗಿ HM ರಘು, ಕುಶಾಲನಗರ.